ಬ್ರೌಸರ್ನಲ್ಲಿ ನಮ್ಮ ನಲಿಕಲಿ ಶಾಲೆ ಎಂದು ಟೈಪ್ ಮಾಡಿದಾಗ ಈ ರೀತಿಯಾಗಿ ವೆಬ್ ಪೇಜ್ ಓಪನ್ ಆಗ್ತಾ ಇದೆ. ಇದು ನಾನು ರಚಿಸಿರ್ತಕ್ಕಂಥ ಬ್ಲಾಗರ್ ಆಗಿದ್ದು, ಇದರಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿ ಸೂಚನೆಗಳನ್ನು ಅನುಸಾರವಾಗಿ ಸಂಪನ್ಮೂಲ ಶಿಕ್ಷಕರು ಒದಗಿಸಿರುವ ಸರಳ ಮಾಹಿತಿಗಳನ್ನು ಹಾಗೂ ಅವರು ರಚಿಸಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ಒಟ್ಟುಗೂಡಿಸಿ ಕೊಡುವಂತಹ ಪ್ರಯತ್ನ ಇದಾಗಿದ್ದು, ಇಲ್ಲಿ ತಾವು ಗಮನಿಸಬಹುದು. ಇಷ್ಟು ಮಾಹಿತಿಗಳನ್ನು ನಾನು ಇಲ್ಲಿ ಅಳವಡಿಸಿದ್ದೇನೆ. ಉದಾಹರಣೆಗಾಗಿ ನನ್ನ ಒಂದು ಬ್ಲಾಗರ್ನ ಎಡಭಾಗದಲ್ಲಿ ನಲಿಕಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳು, ನಲಿಕಲಿ ಮಂತ್ಲಿ ಪ್ಲಾನ್, ನಲಿಕಲಿ ಕಾರ್ಡ್ಸ್ ಜೋಡಣೆ, ನಲಿಕಲಿ ತಟ್ಟೆಗಳು, ಕಲಿಕಾ ಸಂಪನ್ಮೂಲಗಳು, ಅತಿ ಮುಖ್ಯವಾಗಿ ವಿದ್ಯಾಪ್ರವೇಶದ ಪ್ರತಿದಿನದ ಚಟುವಟಿಕೆಗಳ ಒಂದು ಕೈಪಿಡಿಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ಪ್ರತಿದಿನ ಒದಗಿಸುವಂತಹ ಪ್ರಯತ್ನ ಇದರಿಂದ ಆಗ್ತಾಯಿತ್ತು. ಸ್ನೇಹಿತರೆ, ತಾವು ಗಮನಿಸ್ತಾದರೆ ವಿದ್ಯಾಪ್ರವೇಶ ಚಟುವಟಿಕೆಗಳನ್ನು ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪ್ರತಿದಿನದ 1 ರಿಂದ 40 ದಿನದಲ್ಲೂ ಪ್ರತಿದಿನ ಶಿಕ್ಷಕರು ಏನು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಎಂಬ ಮಾಹಿತಿಯನ್ನು ನಾನು ಒದಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದ್ದೀನಿ. ಉದಾಹರಣೆಗಾಗಿ 19ನೇ ದಿನದ ವಿದ್ಯಾಪ್ರವೇಶದ ಚಟುವಟಿಕೆಯನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಬರುವಂತಹ ಎಲ್ಲ ಚಟುವಟಿಕೆಗಳನ್ನು ಇದರಲ್ಲಿ ಅಳವಡಿಸುತ್ತಾ ಬರ್ತಾ ಇದೆ. ಇದರಿಂದಾಗಿ ಶಿಕ್ಷಕರಿಗೆ ಸುಲಭವಾಗಿ ಒಂದು ತಾಂತ್ರಿಕ ಮಾರ್ಗದರ್ಶನದ ರೀತಿಯಲ್ಲಿ ಈ ಒಂದು ವಿಷಯ ತಲುಪಿಸುವಂತಹ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಬರ್ತಾ ಇದ್ದೀನಿ. ಅದೇ ರೀತಿಯಾಗಿ FLNಗೆ ಸಂಬಂಧಿಸಿದ ಪೂರಕ ಸಾಹಿತ್ಯ, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿಯಾಗಿ ರಜಾ ಅವಧಿಯಲ್ಲಿ ಮಕ್ಕಳಿಗೆ ನೀಡಬಹುದಾದ ಮಾದರಿ ಹೋಮ್ವರ್ಕ್ ಪಟ್ಟಿಯನ್ನು ಇದರಲ್ಲಿ ಅಳವಡಿಸಲಾಗಿದೆ. ಇನ್ನು ಬಲಭಾಗದಲ್ಲಿ ನಲಿಕಲಿಯೇತರ ಸಂಬಂಧಿಸಿದ ಅತ್ಯುತ್ತಮವಾದ ಮಾಹಿತಿಗಳನ್ನು ಇದರಲ್ಲಿ ಅಳವಡಿಸ್ತಾ ಬಂದಿದ್ದೀನಿ. ಉದಾಹರಣೆಗಾಗಿ ಸಚೇತನ, ಅತ್ಯುತ್ತಮವಾದ ನಲಿಕಲಿಗೆ ಪೂರಕವಾಗಿರತಕ್ಕಂಥ ಹಾಗೂ ಎಲ್ಲ ತರಗತಿಗಳ ಒಂದು ನಾಯಕತ್ವ ಕಾರ್ಯಕ್ರಮ ಅತ್ಯದ್ಭುತವಾದ ಇಲಾಖೆ ಕಾರ್ಯಕ್ರಮ ಆಗಿದೆ. ಅದೇ ರೀತಿಯಾಗಿ ಶೈಕ್ಷಣಿಕ ಮಾರ್ಗದರ್ಶಿಗಳು, ಸಂಭ್ರಮ ಶನಿವಾರ, ಇದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಆಗಿದ್ದು, ಇದಕ್ಕೆ ಏನು ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಎಂಬುದರ ಇಲಾಖೆಯ ಮಾಹಿತಿಯನ್ನು ಇಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿ, ಇಲಾಖೆಯ ಪ್ರಮುಖ ವೆಬ್ಸೈಟ್ಗಳ ಲಿಂಕ್ಗಳನ್ನು ಇಲ್ಲಿ ಅಳವಡಿಸಿರುವುದನ್ನು ತಾವು ಗಮನಿಸಬಹುದು. ಇದು ನಮ್ಮ ನಲಿಕಲಿ ಶಾಲೆ ಬ್ಲಾಗ್. ಇದು ಸಂಪೂರ್ಣವಾಗಿ ನಲಿಕಲಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ಒದಗಿಸುವಂತಹ ಒಂದು ಬ್ಲಾಗ್ ಇದಾಗಿದ್ದು, ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ನಲಿಕಲಿ ಪಠ್ಯಪುಸ್ತಕ ರಚನೆಯಲ್ಲಿ ಭಾಗವಹಿಸಿದ್ದ ಪ್ರಯುಕ್ತ ನಲಿಕಲಿಗೆ ಸಂಬಂಧಿಸಿದ ಸಾಕಷ್ಟು ಮಾಹಿತಿಗಳನ್ನು ಹತ್ತಿರದಿಂದ ಗಮನಿಸಿದ ಪ್ರಯುಕ್ತ ಇಲಾಖೆಯ ನಿಯಮಾನುಸಾರವಾಗಿಯೇ ಅನೇಕ ಸಂಪನ್ಮೂಲಗಳನ್ನು ನಾನು ಸ್ವತಃ ರಚನೆ ಮಾಡಿ ಈ ಒಂದು ಬ್ಲಾಗರ್ನಲ್ಲಿ ಅಳವಡಿಸಿದ್ದೇನೆ. ಇನ್ನು ಇತ್ತೀಚಿನ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮವಾದ ಒಂದು ವ್ಯವಸ್ಥೆ ಬಂದಿದೆ. ಅದು ಬೈಲಿಂಗ್ವಲ್, ಇಂಗ್ಲೀಷ್ ಕನ್ನಡ ಸಮ್ಮಿಳಿತಗೊಂಡ ಒಂದು ಬೋಧನಾ ಮಾಧ್ಯಮ. ಅದಕ್ಕೂ ಕೂಡ ಒಂದು ಬ್ಲಾಗರ್ ರಚನೆ ಮಾಡಬೇಕೆಂಬ ಆಸಕ್ತಿಯಿಂದ ಅದನ್ನು ಕೂಡ ಈ ಒಂದು ಬ್ಲಾಗರನ್ನು ರಚನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇದು ನಮ್ಮ ಬೈಲಿಂಗ್ವಲ್ ಶಾಲೆ ಎಂಬ ಬ್ಲಾಗ್. ಅದು ನಲಿಕಲಿ ಶಾಲೆ ಬ್ಲಾಗ್ ಹೇಗೆ ನಲಿಕಲಿಗೆ ಸಂಬಂಧಿಸಿದ ಮಾಹಿತಿಯನ್ನು ಹೊತ್ತು ತಂದಿತ್ತೋ, ಅದೇ ರೀತಿಯಾಗಿ ನಲಿಕಲಿ ಬೈಲಿಂಗ್ವಲ್ ಶಾಲೆ, ನಮ್ಮ ಬೈಲಿಂಗ್ವಲ್ ಶಾಲೆ ಎಂಬುದು ಸಂಪೂರ್ಣವಾಗಿ ಬೈಲಿಂಗ್ವಲ್ಗೆ ತರಗತಿಯ ಒಂದು ನಿರ್ವಹಣೆಯ ಮಾರ್ಗದರ್ಶಿ ಅಂಶಗಳನ್ನು, ಸೂಚನೆಗಳನ್ನು, ನಿಯಮಗಳನ್ನು, ಮಾಹಿತಿಗಳನ್ನು ಹೊತ್ತಂತಹ ಬ್ಲಾಗ್ ಆಗಿದೆ. ಉದಾಹರಣೆಯಾಗಿ CC ರೆಕಾರ್ಡ್ಸ್, ಬೈಲಿಂಗ್ವಲ್ ರಿಸೋರ್ಸಸ್, ಇವ್ಯಾಲ್ಯೂಯೇಷನ್, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಘಟಕ ಪರೀಕ್ಷೆಗಳು, ವರ್ಕ್ ಡನ್, ಪಠ್ಯಪುಸ್ತಕಗಳ ಲಿಂಕ್ಗಳು, ಮಾಡೆಲ್ ಲೆಸನ್ ಪ್ಲಾನ್ಸ್, ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ, ಹೀಗೆ 10 ಹಲವು ಮಾಹಿತಿಗಳನ್ನು ಇದರಲ್ಲಿ ಅಳವಡಿಸುತ್ತಾ ಬಂದಿದ್ದೇನೆ. ಎರಡೂ ಬ್ಲಾಗರ್ನಲ್ಲಿ ಅಳವಡಿಸಿರ್ತಕ್ಕಂಥ ಒಂದು ಪ್ರಮುಖ ವಿಷಯ ಸಚೇತನ ಶೈಕ್ಷಣಿಕ ನಾಯಕತ್ವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ಅಳವಡಿಸಬಹುದಾದ, ಶಿಕ್ಷಕರು ನಿರ್ವಹಣೆ ಮಾಡಬಹುದಾದ ಚಟುವಟಿಕೆಗಳ ಪಟ್ಟಿಯನ್ನು ಇದರಲ್ಲಿ ನಾನು ಅಳವಡಿಸಿದ್ದು, ಇದರಿಂದಾಗಿ ಶಿಕ್ಷಕರಿಗೆ ಸಾಕಷ್ಟು ಮಾಹಿತಿ ಇಲ್ಲಿ ನೇರವಾಗಿ ಸಿಗುತ್ತದೆ. ಉದಾಹರಣೆಗಾಗಿ ಪ್ರತಿದಿನದ ಚಟುವಟಿಕೆಗಳನ್ನು ಅದೇ ಆಯಾ ದಿನದ ಡೇಟ್ಗಳ ಕೆಳಗೆ ನಮೂದಿಸುತ್ತಾ ಹೋದ್ದರಿಂದ ಸಂಪೂರ್ಣ ಮಾಹಿತಿ ಇದರಿಂದ ಲಭ್ಯವಾಗುತ್ತದೆ. ಉದಾಹರಣೆಗಾಗಿ
3ನೇ ದಿನಾಂಕದ ಒಂದು ವಿಷಯವನ್ನು ನಾನು ಕ್ಲಿಕ್ ಮಾಡಿದಾಗ ಆ ಒಂದು ದಿನಕ್ಕೆ ಸಂಬಂಧಿಸಿದ ಸಚೇತನದ ವಿಷಯ ಇಲ್ಲಿ ನಮಗೆ ಲಭ್ಯವಾಗ್ತಾ ಇದೆ. ಇನ್ನೊಂದು ಈ ಬ್ಲಾಗ್ನಲ್ಲಿ ಅಳವಡಿಸಿರ್ತಕ್ಕಂಥ ಇನ್ನೊಂದು ಮಾಹಿತಿ ಪ್ರಶ್ನೋತ್ತರಗಳ ಪ್ರಯಾಣ ಎಂಬ ಕ್ವಿಜ್ ಕಾರ್ಯಕ್ರಮ. ಇದು ಅತ್ಯುತ್ತಮವಾಗಿ ಶಿಕ್ಷಕರಿಂದ ಪ್ರಶಂಸೆಗೊಂಡಂತಹ ಕಾರ್ಯಕ್ರಮ ಇದಾಗಿದೆ. AI ನಿರ್ದೇಶಿತ ಒಂದು ಕ್ವಿಜ್ ಕಾರ್ಯಕ್ರಮ ಇದಾಗಿದ್ದು ಅದ್ಭುತವಾಗಿ ಮೂಡಿಬಂದಿದೆ. ಉದಾಹರಣೆಗಾಗಿ ನಾನು ಅದನ್ನು ಟಚ್ ಮಾಡಿದಾಗ ಈ ರೀತಿಯಾಗಿ ವೆಬ್ ಪೇಜ್ ಓಪನ್ ಆಗುತ್ತೆ. ಸಾಕಷ್ಟು ಮಾಹಿತಿಗಳನ್ನು ಇದರಲ್ಲಿ ನಾನು ಅಳವಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಉದಾಹರಣೆಗಾಗಿ ಇಂಗ್ಲೀಷ್ ಸಂಭ್ರಮ ಶನಿವಾರ ಜುಲೈ, ಕರ್ನಾಟಕದ ಇತಿಹಾಸ, ನೀರಿನ ಮಹತ್ವ, ನಮ್ಮ ಕನ್ನಡ ನಮ್ಮ ಹೆಮ್ಮೆ, ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಮಾಹಿತಿಗಳನ್ನು ಇದರಲ್ಲಿ ಒದಗಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಉದಾಹರಣೆಗಾಗಿ ಸಂಭ್ರಮ ಶನಿವಾರ ಜುಲೈ ಕ್ವಿಜ್ಜನ್ನು ಒಂದು ಕ್ಲಿಕ್ ಮಾಡಿದಾಗ ನಮಗೆ ಸಂಬಂಧಿಸಿದ ಸಂಪೂರ್ಣ ಕ್ವಿಜ್ ಓಪನ್ ಆಗುತ್ತೆ. ಆಧುನಿಕ ಶೈಲಿಯಲ್ಲಿ ಈ ಒಂದು ಕ್ವಿಜ್ ಕಾರ್ಯಕ್ರಮವನ್ನು ಅಳವಡಿಸಿದ್ದು ಬಹಳಷ್ಟು ಮಕ್ಕಳಿಗೆ ಪ್ರಯೋಜನ ಆಗುತ್ತಾ ಬರ್ತಾ ಇದೆ. ಇಷ್ಟೆಲ್ಲ ಮಾಹಿತಿಯನ್ನು ನಾನು ನಮ್ಮ ಬೈಲಿಂಗ್ವಲ್ ಶಾಲೆ ಬ್ಲಾಗ್ನಲ್ಲಿ ಅಳವಡಿಸಿದ್ದು, ಇದು ಸಂಪೂರ್ಣವಾಗಿ 2 ಬ್ಲಾಗ್ಗಳು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ರಚನೆಗೊಂಡಿವೆ. ಇಷ್ಟು ಮಾಹಿತಿಗಳನ್ನು ನಾನು ಪ್ರತಿದಿನ ಅಪ್ಡೇಟ್ ನೀಡ್ತಾ ಇರೋದ್ರಿಂದ ಬಹಳಷ್ಟು ಶಿಕ್ಷಕರು ಪ್ರತಿದಿನ ಈ ಬ್ಲಾಗ್ನ ವೀಕ್ಷಿಸಿ ಆ ಒಂದು ಸೂಚನೆಯ ಅನುಸಾರವಾಗಿ ಹಾಗೂ ಇಲಾಖೆಯ ನಿಯಮಾನುಸಾರವಾಗಿ ಅವನ್ನು ಪರಿಶೀಲಿಸಿ ಅವನ್ನು ಮಾದರಿಯಾಗಿ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಬೈಲಿಂಗ್ವಲ್ ಶಾಲೆ, ನಮ್ಮ ನಲಿಕಲಿ ಶಾಲೆ ಬ್ಲಾಗ್ ಶಿಕ್ಷಕರ ಅತ್ಯುತ್ತಮವಾದ ಒಂದು ವೇದಿಕೆಯಾಗಿ ಮುಂದುವರಿತಾ ಇದೆ. ಧನ್ಯವಾದಗಳು.